ಚನ್ನಪಟ್ಟಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಹೊಸ ಫುಡ್ ಕೋರ್ಟ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ರಸ್ತೆ ಬದಿ ವ್ಯಾಪಾರಸ್ಥರ ಹಲವು ದಿನಗಳ ಬೇಡಿಕೆ ಆಧರಿಸಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸುಮಾರು 35 ಲಕ್ಷ, ಸಿಎಂ ಐಟಿಪಿ ಅನುದಾನದಲ್ಲಿ ಸುಮಾರು 29 ಲಕ್ಷ ಹಾಗೂ ಶಾಸಕರ ಸ್ಥಳೀಯ ಅಭಿವೃದ್ಧಿ ಅನುದಾನದಲ್ಲಿ ಸುಮಾರು 5 ಲಕ್ಷ ಒಟ್ಟು 69 ಲಕ್ಷಗಳ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಾಣವಾಗಲಿದೆ. ಇದರಿಂದ ನಗರದ ಜನರಿಗೆ ಇನ್ನಷ್ಟು ಒಳ್ಳೆಯ ಆಹಾರ ಪದಾರ್ಥಗಳು ದೊರೆಯಲಿದೆ. ಅಲ್ಲದೆ ಸರಿಯಾದ ಅಂಗಡಿಗಳ ಅನುಕೂಲ ಇಲ್ಲದೆ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ಆಹಾರ ಪದಾರ್ಥಗಳನ್ನು ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರಿಗೆ ಸುಸಜ್ಜಿತ ಫುಡ್ ಕೋರ್ಟ್ ನಿರ್ಮಾಣ ಆಗಲಿದೆ. ಆದಷ್ಟು ಬೇಗ ಗುಣಮಟ್ಟದ ಕಾಮಗಾರಿ ಮುಗಿಸಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಸ್ಥಳದಲ್ಲಿದ್ದ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳು, ಕಾರ್ಯಕರ್ತರು, ಸಾರ್ವಜನಿಕರು, ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಸ್ಥಳೀಯರ ಒಂದು ಬೇಡಿಕೆ ಮೇರೆಗೆ 64 ಲಕ್ಷ ವೆಚ್ಚಕ್ಕೆ ಇವತ್ತು ಶಾಸಕರ ನಿಧಿ ಇರ್ಬೋದು ಮತ್ತು ಮಲೆನಾಡು ಅಭಿವೃದ್ಧಿ ನಿಗಮದಿಂದ 64 ಲಕ್ಷ ವೆಚ್ಚಕ್ಕೆ ಇವತ್ತಿನ ಫುಡ್ ಕೋರ್ಟ್ನ ಇವತ್ತು ಎಲ್ಲರೂ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಫುಡ್ ಕೋರ್ಟ್ನ ಮಾಡೋಂಥ ಕಾಮಗಾರಿ ಕೆಲಸ ಶುರುವಾಗಿದೆ. ಉತ್ತಮವಾಗಿ ಗುಣಮಟ್ಟದ ಕೆಲಸಗಳನ್ನ ಮಾಡ್ತಾರೆ. ಸಾರ್ವಜನಿಕರು ಕೂಡ ಎಲ್ಲರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಭಗವಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಏನು ವ್ಯಾಪಾರಸ್ಥರಿದ್ದಾರೆ, ಸ್ಥಳೀಯ ವ್ಯಾಪಾರಸ್ಥರು, ಅವ್ರಿಗೂ ಕೂಡ ಒಂದು ವ್ಯಾಪಾರ ಅವ್ರಿಗೂ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಉದ್ದಿಮೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಬಾಡಿಗೆ ಕೊಟ್ಕೊಬಿಟ್ಟಿದ್ದಾರಲ್ಲ? ಇಲ್ಲ, ಯಾರೂ ಬಾಡಿಗೆಗೆ ಕೊಟ್ಟಿಲ್ಲ. ಅದೆಲ್ಲ ತಪ್ಪು ಮಾಹಿತಿ. ಬಾಡಿಗೆ ಕೊಡೋಕ್ಕೆ ಇದು ಸ್ವಂತ ಜಾಗ ಯಾರ್ದು ಇಲ್ಲ. ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಎಲ್ಲ ಕೂಡ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಕೂಡ ಮಾಡ್ಕೊಂಬರ್ತಾಯಿದ್ದಾರೆ. ಒಳ್ಳೆಯದಾಗಲಿ ಸರ್. ಇದು ಮುಂಭಾಗ ಫುಡ್ ಕೋರ್ಟ್